ಹೇ ಗಾಯ್ಸ್, ವೆಲ್ಕಮ್ ಟು A1 ವ್ಲಾಗ್ಸ್. ನಾನು ಸುಜಾತ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನೀವಿನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಇವತ್ತಿನ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ವಿಡಿಯೋನ ಶೇರ್ ಮಾಡಿ. ಬನ್ನಿ ನಮ್ಮ ಅಕ್ಕ ಏನು ಮಾಡ್ತಾ ಇದ್ದಾರೆ ಅಂತ ನೋಡೋಣ. ಹಾಯ್ ಅಕ್ಕ. ಇವ್ರ ಹೆಸರು ರತ್ನ ಅಂತ. ಆಲ್ರೆಡಿ ನೀವು ಒಂದು ವಿಡಿಯೋದಲ್ಲಿ ನೋಡಿರ್ತೀರಾ, ಹಳೆ ವಿಡಿಯೋದಲ್ಲಿ. ಇವಾಗ ಮಾರ್ಕೆಟಿಗೆ ಹೋಗಿ ಬಂದಿದ್ದಾರೆ. ಸೊ ತರಕಾರಿ ಎಲ್ಲ ತಂದಿದ್ರು, ಆಲ್ರೆಡಿ ಎಲ್ಲದನ್ನು ಜೋಡಿಸಿ ಎತ್ತಿ ಫ್ರಿಜ್ಜಲ್ಲಿ ಇಟ್ಟಿದ್ದಾರೆ. ಇವಾಗ ಸೊಪ್ಪು ಸಾರು ಮಾಡೋಕ್ಕ ಉದ್ಕ ಮಾಡೋಕ್ಕಕ್ಕ? ಇಲ್ಲ, ಫ್ರಿಜ್ಜಲ್ಲಿ ಸೋಸ್ ತೆಗೆದಿಡ್ತಾನೆ, ನಾಳೆ ಮಾಡ್ತೇನೆ. ಸೊಪ್ಪು ಸಾರಾ ಉದ್ಕ? ಬಸ್ಸಾರು. ಅಕ್ಕ ಏನು ಸ್ಪೆಷಲ್ ಇವತ್ತು? ಮಟನ್ನು ಮಟನ್ ಸಾಂಬಾರಾ? ನಮ್ಮ ಅಕ್ಕ ಇವತ್ತು ಮಟನ್ ಸಾಂಬಾರು ಮಾಡ್ತಾ ಇದ್ದಾರೆ. ಸೊ ಇಲ್ಲೆಲ್ಲ ಏನೇನು ಬೇಕೋ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಸೊ ಇಲ್ಲಿ ಸ್ವಲ್ಪ ಇದೇನು ನೆನ ಅಲ್ಲ, ಜಾಸ್ತಿ ಎಣ್ಣೆ ಹಾಕಿದಂಗೆ ನೆನನೇ ಹಾಕ್ಬಿಟ್ಟಾರೆ. ಅದಕ್ಕೆ ಆಯಿಲ್ ಹಾಕಲ್ಲ ಮತ್ತೆ? ಇಲ್ಲ, ಹಾಗೆ ಮಾಡೋದಾ? ಎಷ್ಟು ಹಾಕಲ್ಲ? ಇಲ್ಲ, ಎಷ್ಟು ಹಾಕಲ್ಲ. ಇದನ್ನೇ ಕರಸ್ತದೀನಿ, ಅದಕ್ಕೆ ಎಣ್ಣೆ ಹಾಕಬಾರ್ದು ಅಂತಂದು. ಸ್ವಲ್ಪ ನೆನ ಜಾಸ್ತಿ ಇರೋದಕ್ಕೆ ಇದನ್ನೇ ಎಣ್ಣೆ ಹಾಕ್ದೇನೆ ಹಾಗೆ ಕರಗೋದಕ್ಕೆ ಇಟ್ಟಿದ್ದಾರಂತೆ. ಬನ್ನಿ ಹೇಗೆ ಮಾಡ್ತಾರೆ ಅಂತ ನೋಡೋಣ. ನೆನ ಇದ್ರೆ ಎಣ್ಣೆ ಹಾಕ್ಬಾರ್ದು. ಹಾಂ, ಜಾಸ್ತಿ ನೆನ ಇದ್ರೆ ಎಣ್ಣೆ ಹಾಕ್ಬಾರ್ದು. ಎಷ್ಟು ಹಾಕ್ಬಾರ್ದಾ? ಎಷ್ಟು ಹಾಕ್ಬಾರ್ದು, ಯಾಕಂದ್ರೆ ಜಾಸ್ತಿ ಎಣ್ಣೆ ಆಗ್ಬಿಡ್ತದೆ. ತಿನ್ನು ಊಟ ಮಾಡೋಕ್ಕಾರ ಕಷ್ಟ. ಅಕ್ಕ, ಮಟನ್ ಸಾಂಬಾರಿಗೆ ಏನೆಲ್ಲ ತೊಗೊಂಡಿದೀಯ ರುಬ್ಬೋದಕ್ಕೆ? ಕೊತ್ತಂಬರಿ ಸೊಪ್ಪು, ನೀರುಳ್ಳಿ, ಬೆಳ್ಳುಳ್ಳಿ, ಶುಂಠಿ. ಈರುಳ್ಳಿ ಎಷ್ಟು ತೊಗೊಂಡಿದೀಯಾ? 3 ತಗೊಂಡಿದ್ದೀನಿ, 1 kg. ಬೆಳ್ಳುಳ್ಳಿ ಒಂದು ಸ್ವಲ್ಪ ತಗೊಂಡಿದ್ದೀನಿ. ಶುಂಠಿ ಒಂದು 2 ಇಂಚಷ್ಟು ಶುಂಠಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಜಾಸ್ತಿನೇ ತೊಗೊಂಡಿದ್ದಾರೆ. ಸ್ವಲ್ಪ ಹಸಿ ತೆಂಗಿನಕಾಯಿ, ಒಂದು ಕಾಯಿ ಫುಲ್ಲಾ? ಹಾಂ, ಫೋನಲ್ಲಿ ಹೊರಗಡೆ ಇರಬೇಕು. ಕೊಬ್ಬರಿ ಲಾಸ್ಟಲ್ಲಿ ರುಬ್ತೀಯಕ್ಕ? ಫಸ್ಟು ಎಲ್ಲ ರುಬ್ಬೋದಕ್ಕೆ ಹಾಕೊಳ್ತಾ ಇದ್ದಾರೆ. ಸೊ ನೋಡಿ, ಇಲ್ಲಿ ಫಸ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಏನು ತೊಗೊಂಡಿದ್ರು ಅದನ್ನ ಹಿಂಗೆ ಸಪ್ರೇಟಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದಾರೆ. ಮಧ್ಯದಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಬೇಕು, ಎಣ್ಣೆ ಬಿಟ್ಕೊಳ್ಳೋವರೆಗೂ. ಹಾಗೆ 1 kg ಅಷ್ಟು ಮಟನ್ ತೊಗೊಂಡಿದ್ದಾರೆ. ಇವಾಗ ಆ ನೆನ ಎಲ್ಲ ಕರಗಿ ಸ್ವಲ್ಪ ಆಯಿಲ್ ಬಿಟ್ಕೊಂಡ ತಕ್ಷಣಕ್ಕೆ ಇವಾಗ ಮಟನ್ನ ಹಾಕ್ತಾ ಇದ್ದಾರೆ. ಸೊ ಇವಾಗ ಮಟನ್ ಹಾಕಿದ ನಂತರ ಒಂದ್ಸರಿ ಈ ಥರ ಮಿಕ್ಸ್ ಮಾಡಿಬಿಡಬೇಕು, ಇಲ್ಲಾಂದರೆ ತಳ ಹತ್ಕೊಂಡ್ಬಿಡುತ್ತೆ. ಒಂದು 2-3 ಇಂಚಷ್ಟು ಚಕ್ಕೆ, ಹಾಗೆ ಲವಂಗ ಎಷ್ಟು? ಲವಂಗ ಸ್ವಲ್ಪ, ಒಂದು 10-12 ಲವಂಗ, 2 ಏಲಕ್ಕಿಕಾಯಿ, 4 ಏಲಕ್ಕಿಕಾಯಿನಾ? ಹಾಗೆ ಇದನ್ನ ಫಸ್ಟು ಸಪ್ರೇಟಾಗಿ ರುಬ್ಕೊಂಡಿದ್ದಾರೆ. ಇವಾಗ ಇದನ್ನ ಕೊಬ್ಬರಿ ಜೊತೆ ಹಾಕ್ಕೊಳ್ತಾ ಇದ್ದಾರೆ, ಮಸಾಲೆ ಎಲ್ಲ. ಹಾಗೆ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಎಲ್ಲ ಏನು ತೊಗೊಂಡಿದ್ರು, ಸೊ ಅದನ್ನು ಮಾತ್ರ ಸಪ್ರೇಟಾಗಿ ರುಬ್ಬಿಬಿಟ್ಟು ಹಾಕ್ತಾ ಇದ್ದಾರೆ. ಕೊಬ್ಬರಿ ಅದನ್ನೆಲ್ಲ ಆನಂತರ ರುಬ್ಬಿ ಹಾಕ್ತಾರೆ. ಸೊ ಈ ರೀತಿ ಸಪ್ರೇಟಾಗಿ ರುಬ್ಬಿ ಹಾಕೋದ್ರಿಂದ ಸಾಂಬಾರಿನ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಹಸಿ ತೆಂಗಿನಕಾಯಿ, ಹಾಗೆ ಚಕ್ಕೆ, ಲವಂಗ, ಏಲಕ್ಕಿಕಾಯಿ ಇಷ್ಟನ್ನು ಹಾಕಿಬಿಟ್ಟು ಸಪ್ರೇಟಾಗಿ ರುಬ್ಬಿದ್ದಾರೆ. ಸೊ ಇದಕ್ಕಿವಾಗ ಒಂದು 2 ಸ್ಪೂನ್ನಷ್ಟು ಕೊತ್ತಂಬರಿ ಪುಡಿಯನ್ನು ಹಾಕ್ತಾ ಇದ್ದಾರೆ, ಕೊತ್ತಂಬರಿ ಕಾಳು ಪುಡಿನ ಹಾಕ್ತಾ ಇದ್ದಾರೆ. ಹಾಗೆ ಇವಾಗ ಕೊಬ್ಬರಿ ಏನು ರುಬ್ಬಿಟ್ಕೊಂಡಿದ್ರು, ಸೊ ಅದನ್ನು ಕೂಡ ಹಾಕಿ ಒಂದು 3 ಚಮಚದಷ್ಟು ಅಚ್ಕಾರದ ಪುಡಿ ಹಾಕ್ತಾ ಇದ್ದಾರೆ. ಸೊ ನೋಡ್ತಾ ಇರ್ಬೋದು, ಇವಾಗ ಇದನ್ನೆಲ್ಲ ನಾವು ಒಂದ್ಸರಿ ಮಿಕ್ಸ್ ಮಾಡಿಬಿಡಬೇಕು. ಸೊ ದಿಢೀರಾಗಿ ಬೇಗ ಮಾಡ್ಬೋದು ಅಂದರೆ ಇದನ್ನೊಮ್ಮೆ ಟ್ರೈ ಮಾಡಿ. ಅದಕ್ಕೆ ನೀರು ಎಷ್ಟು ಹಾಕಿದೆಯಕ್ಕ? ಅದಕ್ಕೆ ಎಷ್ಟು ಹಿಡಿಸತ್ತೆ ಅಷ್ಟು, 1.5 ಚರಿಗೆ ಹಾಕಿದ್ದೀನಿ. 1.5 ಲೀಟ್ರ್ ಅಷ್ಟು. ಇದಕ್ಕೆ ವಿಸಲ್ಲಿಂದೇ ಕಟ್ಟಿತ್ತು. ಉಪ್ಪು ಲಾಸ್ಟಲ್ಲಿ ಹಾಕ್ತಿದೀಯಾ? ಹಂಗೆ ಸ್ವಲ್ಪ ಮರುವಾತಾ? ಉಣ್ಣೆ ಲಾಸ್ಟಲ್ಲಾದರೂ ಹಾಕಿದಲ್ಲ, ಒಂದ್ಸಲ ಮಿಕ್ಸ್ ಮಾಡಿಬಿಡಕ್ಕ. ಕುದಿತಲ್ಲ, ಮಿಕ್ಸ್ ಹಾಕ್ಬೇಕು. ದಿಢೀರ್ ಮಟನ್ ಸಾಂಬಾರ್ ಬೇಗ ಆಗ ಅಂಥದ್ದು. ರುಚಿ ಕೂಡ ಅದೇ ಥರನೇ ಇರುತ್ತೆ, ಅದೇ ಥರ ಇರಲ್ಲ, ಚೆನ್ನಾಗಿರುತ್ತೆ. ಇವಾಗ ಇದನ್ನ ಎಷ್ಟು ವಿಸಿಲ್ ಕೂಗಿಸ್ಕೋಬೇಕಕ್ಕ? 3 ವಿಸಿಲ್. ಚೆನ್ನಾಗಿ ಬೇಯುತ್ತಲ್ಲ? ಏನು ಬೇಕು? ಸೀಟಿ ಇದರೊಳಗಿದೆ ತಗೋಬೇಕು.
ನೋಡು ಎಣ್ಣೆ ಹಾಕ್ಲಿದ್ರು ಎಷ್ಟು ಹೌದಲ್ಲಕ್ಕ? ನಿಂತತ್ ನೋಡು. ಎಣ್ಣೆ ಹಾಕದೇ ಇದ್ರೂ ಫುಲ್ ಅದೇ ಎಣ್ಣೆ ಬಿಟ್ಕೊಂಡೈತಲ್ಲ. ನೆಣ ಇರೋದ್ರಿಂದ ಅದೇ ಎಣ್ಣೆ ಬಿಟ್ಕೊಂಡ್ಬಿಡ್ತತ್ ನೋಡಿ. ನೆಣ ಕಮ್ಮಿ ಇತ್ತು ಅಂದ್ರೆ ಆಯಿಲ್ ಸ್ವಲ್ಪ ಹಾಕ್ಬೇಕಲ್ಲ, ಸ್ವಲ್ಪ ಹಾಕ್ಬೇಕು. ಆದ್ರೆ ಚಿಕನ್ ಮಟನ್ ಸ್ವಲ್ಪ ಆಯಿಲ್ ಕಡಿಮೆನೆ ಹಾಕ್ಬೇಕು. ನಾಟಿ ಸ್ಟೈಲ್ ಮಟನ್ ಸಾಂಬಾರ್ ರೆಡಿ. ಎಷ್ಟು ಬೇಗ ಬೇಗ ಮಾಡಿದೆ ಗೊತ್ತಾ ಅಕ್ಕ? ಆಗ್ತದೆ, ಕುಕ್ಕರ್ ಇದ್ರೆ ನಾವು ಜಲ್ದಿನೇ ಆಗ್ತದೆ. ನಮ್ಮ ಜೀವನ ಊಟಕ್ಕೆ ಕೇಳ್ತದಾನೆ ಹಾಕ್ಕೊಡ್ತಾ ಇದ್ದೀನಿ. ಎಲ್ಲಿದ್ದಾನ ಅವ್ನು? ಬಂದನಾ? ಬಂದಲ್ಲ ರೂಮ್ನೇ ಕೂತ್ಕೊಂಡ. ಜೀವು ಎಲ್ಲಿದ್ದೀರಾ? ಹಾಯ್. ಈಗ ಬಂದ್ಯಾ? ಬರ್ರಿ ಊಟ ಮಾಡೋಣ. ಆಗ್ಲಿ ಆಗ್ಲಿ. ಇವನು ಕೂಡ ನೋಡಿರ್ತೀರಾ, ಜೀವನ್ ಅಂತ. ಪಾಪು ಬರ್ಡೇ ವಿಡಿಯೋದಲ್ಲೆಲ್ಲ ಇದಾನಲ್ಲ ನಪ್ಪಿ, ಬರ್ಡೇ ವಿಡಿಯೋದಲ್ಲಿ ಇವನೇ ಡೆಕೋರೇಷನ್ ಮಾಡಿದ್ದು. ಹಾ ಏನಕ್ಕ? ಏನಂತ? ಇವ್ರ ಅಡಿಗೆ ಎಲ್ಲ ಆದ್ಮೇಲೆ ಲಾಸ್ಟಲ್ಲಿ ಟೇಸ್ಟ್ ನೋಡಿದ್ರು. ಹೆಂಗಾಗೈತೆ ಅಕ್ಕ? ಎಲ್ಲರೂ ಊಟಕ್ಕೆ ಹಾಕ್ಕೊಡಕ್ಕಿನ್ನ ಮುಂಚೆ ಟೇಸ್ಟ್ ನೋಡ್ತಾರಕ್ಕ, ಹಾಕ್ಕೊಟ್ಮೇಲೆ ನೋಡ್ತೀಯಾ? ನೀನು ಚೆನ್ನಾಗೇ ಮಾಡಿರ್ತೀಯ ಬಿಡು. ಇಷ್ಟ ಆಗಿತ್ತು ಇವತ್ತಿನ ಈ ಒಂದು ಬ್ಲಾಗ್. ಹಾಗೆ ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ಒಂದು ಹೊಸ ವಿಡಿಯೋ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.